ನಮಸ್ಕಾರ ಸ್ನೇಹಿತರೆ, ಮುತ್ತಿನ ಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಹೃದಯ ಭಾಗದಲ್ಲಿರುವ ಹಾಸನ ನಗರ ತನ್ನದೇ ಆದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿರುವ ಸುಂದರ ನಾಡು. ಆದರೆ ಈ ನಗರಕ್ಕೆ ಹಾಸನ ಎಂಬ ಹೆಸರು ಬರಲು ಕಾರಣವಾದ ಶಕ್ತಿ ಯಾವುದು ಗೊತ್ತೇ? ಆ ಶಕ್ತಿಯೇ ಶ್ರೀ ಹಾಸನಾಂಬೆ. ವರ್ಷಕ್ಕೆ ಕೇವಲ ಒಮ್ಮೆ, ಅದು ಕೆಲವೇ ದಿನಗಳ ಕಾಲ ದರ್ಶನ ನೀಡುವ ತಾಯಿ. ವರ್ಷವಿಡೀ ಮುಚ್ಚಿರುವ ಗರ್ಭಗುಡಿಯ ಬಾಗಿಲು ತೆರೆದಾಗ 3 ಅದ್ಭುತಗಳು ಜರುಗುತ್ತವೆ. 1 ವರ್ಷದ ಹಿಂದೆ ಹಚ್ಚಿಟ್ಟ ದೀಪ ಆರದೆ ಉರಿಯುತ್ತಿರುತ್ತದೆ. ದೇವಿಗೆ ಅರ್ಪಿಸಿದ ಹೂವು ಬಾಡದೆ ತಾಜವಾಗಿರುತ್ತದೆ ಮತ್ತು ನೈವೇದ್ಯಕ್ಕಿಟ್ಟ ಅನ್ನ ಬಿಸಿಯಾಗಿಯೇ ಇರುತ್ತದೆ. ಏನಿದು ಪವಾಡ? ಯಾರು ಈ ಹಾಸನಾಂಬೆ? ಆಕೆಗೆ ಹಾಸನದ ನಂಟೇನು? ಅತ್ತೆಯ ಮಹಿಮೆಯಿಂದ ಕಲ್ಲಾದ ಸೊಸೆಯ ಕರುಣಾಜನಕ ಕಥೆಯೇನು? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಹಾಸನಾಂಬೆಯ ಮಹಿಮೆಯ ಕಥಾ ಸಾಗರದಲ್ಲಿ ಮುಳುಗೋಣ. ಇದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ, ಇದು ನಂಬಿಕೆ ಮತ್ತು ಪವಾಡಗಳ ಜೀವಂತ ಸಾಕ್ಷಿ. ಈ ಕತೆ ಶುರುವಾಗುವುದು ಪವಿತ್ರ ಕ್ಷೇತ್ರವಾದ ಕಾಶಿಯಿಂದ. ಅಲ್ಲಿ ನೆಲೆಸಿದ್ದ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ದಕ್ಷಿಣ ಪಥದ ಸೌಂದರ್ಯವನ್ನು ಸವಿಯಲು ವಾಯು ಮಾರ್ಗದ ಮೂಲಕ ಪ್ರಯಾಣ ಬೆಳೆಸುತ್ತಾರೆ. ಹೀಗೆ ಆಕಾಶದಲ್ಲಿ ಹಾರುತ್ತಾ ಬರುವಾಗ ಪ್ರಶಾಂತವಾದ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಒಂದು ಸ್ಥಳ ಅವರ ಕಣ್ಣಿಗೆ ಬೀಳುತ್ತದೆ. ಆ ಸ್ಥಳದ ಸೌಂದರ್ಯಕ್ಕೆ ಮನಸೋತ ಅವರು ಇಲ್ಲೇ ನೆಲೆಸಲು ನಿರ್ಧರಿಸುತ್ತಾರೆ. ಆ ಸ್ಥಳವೇ ಇಂದಿನ ಹಾಸನ. ತಮ್ಮ ತಮ್ಮ ಇಚ್ಛೆಯಂತೆ ಪ್ರತಿಯೊಬ್ಬ ದೇವಿಯೂ ಒಂದೊಂದು ಜಾಗವನ್ನು ಆರಿಸಿಕೊಳ್ಳುತ್ತಾರೆ. ದೇವಿಯರಲ್ಲಿ ಪ್ರಮುಖರಾದ ವೈಷ್ಣವಿ, ವಾರಾಹಿ ಮತ್ತು ಇಂದ್ರಾಣಿ, ಈ ಮೂವರು ಒಟ್ಟಾಗಿ ಒಂದೇ ರೂಪದಲ್ಲಿ ಹಾಸನದ ಮಧ್ಯಭಾಗದಲ್ಲಿದ್ದ ಒಂದು ಹುತ್ತದಲ್ಲಿ ನೆಲೆಸಲು ತೀರ್ಮಾನಿಸುತ್ತಾರೆ. ಈ 3 ದೇವಿಯರ ಒಕ್ಕೂಟವೇ ಶ್ರೀ ಹಾಸನಾಂಬೆ. ಕೌಮಾರಿ ದೇವಿಯು ಸಮೀಪದ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸುತ್ತಾಳೆ. ಬ್ರಾಹ್ಮಿ ದೇವಿಯು ಊರಿನ ಹೊರಗಿನ ಹಿರೇಕಲ್ಲು ಎಂಬ ಪ್ರದೇಶದಲ್ಲಿ ನೆಲೆ ನಿಲ್ಲುತ್ತಾಳೆ. ಆದರೆ ಉಗ್ರ ಸ್ವರೂಪಿಣಿಯಾದ ಚಾಮುಂಡಿ ದೇವಿಗೆ ಈ ಶಾಂತ ಪರಿಸರ ಹಿಡಿಸುವುದಿಲ್ಲ. ಕೋಪಗೊಂಡು ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೀಗೆ ಸಪ್ತ ಮಾತೃಕೆಯರು ಹಾಸನ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೆಲೆಸಿ ಈ ನಾಡಿನ ರಕ್ಷಕರಾದರು. ಹುತ್ತದಲ್ಲಿ ನೆಲೆಸಿದ ಆ 3 ದೇವಿಯರ ಸ್ವರೂಪ ಅತ್ಯಂತ ಸೌಮ್ಯ ಮತ್ತು ಪ್ರಸನ್ನವಾಗಿತ್ತು. ಆಕೆ ಸದಾ ಮುಗುಳು ನಗುತ್ತಾ ಭಕ್ತರನ್ನು ಹರಸುತ್ತಿದ್ದಳು. ಹಾಸ ಎಂದರೆ ನಗು, ಅಂಬ ಎಂದರೆ ತಾಯಿ, ಸದಾ ನಗುವ ತಾಯಿ ಎಂಬ ಅರ್ಥದಲ್ಲಿ ಆಕೆಗೆ ಹಾಸನಾಂಬೆ ಅಥವಾ ಹಾಸನ ಅಂಬೆ ಎಂದು ಕರೆಯಲಾಯಿತು. ಕಾಲಕ್ರಮೇಣ ಆಕೆಯ ಹೆಸರಿನಿಂದಲೇ ಈ ನಗರಕ್ಕೂ ಹಾಸನ ಎಂಬ ಹೆಸರು ಬಂದು ಶಾಶ್ವತವಾಯಿತು. ಹೀಗೆ ಒಂದು ನಗರದ ಹೆಸರೇ ದೇವತೆಯ ನಗುವಿನಿಂದ ಪ್ರೇರಿತಗೊಂಡಿರುವುದು ಒಂದು ವಿಶೇಷ. ಹಾಸನಾಂಬೆಯ ಪವಾಡಗಳಿಗೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳಿವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಭಕ್ತರ ಮನಸ್ಸನ್ನು ಕಲುಕುವ ಕಥೆಯೆಂದರೆ ಕಲ್ಲಾದ ಸೊಸೆಯ ಕತೆ. ಹಿಂದೊಮ್ಮೆ ಹಾಸನದಲ್ಲಿ ಹಾಸನಾಂಬೆಯ ಪರಮ ಭಕ್ತೆಯಾದ ಒಬ್ಬ ಸೊಸೆ ಇದ್ದಳು. ಅವಳಿಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ
ಹಾಸನಾಂಬೆ ಎಂದರೆ ಭಕ್ತಿ. ಆದರೆ ಅವಳ ಅತ್ತೆ ಮಹಾಕ್ರೂರಿ. ಸೊಸೆಯ ಭಕ್ತಿಯನ್ನು ಅವಳು ಸಹಿಸುತ್ತಿರಲಿಲ್ಲ. ಪ್ರತಿದಿನ ಚುಚ್ಚು ಮಾತುಗಳಿಂದ, ಕಠಿಣ ಕೆಲಸಗಳಿಂದ ಅವಳನ್ನು ಹಿಂಸಿಸುತ್ತಿದ್ದಳು. ಸೊಸೆಯು ದೇವಿಯ ದರ್ಶನಕ್ಕೆ ಹೋಗುತ್ತೇನೆ ಎಂದಾಗಲೆಲ್ಲ ಅತ್ತೆ ಒಂದಲ್ಲ ಒಂದು ಕಾರಣ ಹೇಳಿ ಅವಳನ್ನು ತಡೆಯುತ್ತಿದ್ದಳು. ಅವಳ ಹಿಂಸೆ ದಿನದಿಂದ ದಿನಕ್ಕೆ ಮಿತಿ ಮೀರಿತು. ಒಂದು ದಿನ ಅತ್ತೆಯ ಮಹಿಮೆಯನ್ನು ಸಹಿಸಲಾರದೆ ಸೊಸೆಯ ಮನಸ್ಸು ಮುರಿದು ಹೋಗುತ್ತದೆ. ಅಮ್ಮ, ತಾಯೇ ಹಾಸನಾಂಬೆ, ಇನ್ನು ನನ್ನಿಂದ ಈ ಹಿಂಸೆ ಸಹಿಸಲು ಸಾಧ್ಯವಿಲ್ಲ. ನಿನ್ನ ಪಾದ ಸೇರುವುದೇ ನನಗೆ ಮುಕ್ತಿ. ನನ್ನನ್ನು ನಿನ್ನ ಸನ್ನಿಧಿಯಲ್ಲೇ ಒಂದು ಕಲ್ಲಾಗಿಸಿ ಬಿಡು ತಾಯೇ ಎಂದು ಗೋಳಾಡುತ್ತಾ ಆಕೆ ದೇವಸ್ಥಾನದ ಕಡೆಗೆ ಓಡಿ ಬರುತ್ತಾಳೆ. ತನ್ನ ಭಕ್ತೆಯ ಆರ್ತನಾದವನ್ನು ಕೇಳಿದ ಹಾಸನಾಂಬೆ ಅವಳ ಮೊರೆಯನ್ನು ಸ್ವೀಕರಿಸುತ್ತಾಳೆ. ದೇವಿಯ ಸನ್ನಿಧಾನವನ್ನು ತಲುಪಿದ ಆ ಸೊಸೆ ಅಲ್ಲೇ ಒಂದು ಕಲ್ಲಾಗಿ ಮಾರ್ಪಡುತ್ತಾಳೆ. ತನ್ನ ಭಕ್ತೆಗೆ ಶಾಶ್ವತವಾಗಿ ತನ್ನ ಸನ್ನಿಧಿಯಲ್ಲಿ ಜಾಗ ನೀಡುತ್ತಾಳೆ ಹಾಸನಾಂಬೆ. ಇಂದಿಗೂ ಆ ಕಲ್ಲು ದೇವಸ್ಥಾನದಲ್ಲಿದೆ ಎಂದು ನಂಬಲಾಗಿದೆ. ಪ್ರತಿ ವರ್ಷ ಆ ಕಲ್ಲು ಒಂದು ಅಕ್ಕಿ ಕಾಳಿನಷ್ಟು ದೇವಿಯ ಹುತ್ತದ ಕಡೆಗೆ ಚಲಿಸುತ್ತದೆ ಎಂಬ ಪ್ರತೀತಿ ಇದೆ. ಯಾವಾಗ ಆ ಕಲ್ಲು ಹಾಸನಾಂಬೆಯ ಪಾದವನ್ನು ಸ್ಪರ್ಶಿಸುತ್ತದೆಯೋ ಅಂದು ಕಲಿಯುಗ ಅಂತ್ಯವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇದು ತಾಯಿಯ ಕರುಣೆ ಮತ್ತು ಭಕ್ತಿಯ ಶಕ್ತಿಯ ಪ್ರತೀಕ. ಹಾಸನಾಂಬೆ ಕರುಣಾಮಯಿ ಮಾತ್ರವಲ್ಲ, ದುಷ್ಟರನ್ನು ಶಿಕ್ಷಿಸುವ ಉಗ್ರ ಸ್ವರೂಪಿಣಿಯೂ ಹೌದು. ಇದಕ್ಕೆ ಸಾಕ್ಷಿ ಸಿದ್ದೇಶ್ವರನ ಪವಾಡ. ಒಮ್ಮೆ 4 ಕಳ್ಳರು ದೇವಿಯ ಆಭರಣಗಳನ್ನು ಕದಿಯಲು ಸಂಚು ರೂಪಿಸುತ್ತಾರೆ. ಮಧ್ಯರಾತ್ರಿಯಲ್ಲಿ ದೇವಸ್ಥಾನದೊಳಗೆ ನುಗ್ಗಿದ ಅವರು ದೇವಿಯ ಅಮೂಲ್ಯ ಒಡವೆಗಳನ್ನು ದೋಚಲು ಪ್ರಯತ್ನಿಸುತ್ತಾರೆ. ಅವರ ದುಷ್ಟ ಕೃತ್ಯವನ್ನು ಕಂಡ ಹಾಸನಾಂಬೆ ಕೋಪಗೊಳ್ಳುತ್ತಾಳೆ. ತನ್ನ ಶಕ್ತಿಯಿಂದ ಆ 4 ಕಳ್ಳರನ್ನು ಅಲ್ಲೇ ಕಲ್ಲುಗಳಾಗಿ ಮಾರ್ಪಡಿಸುತ್ತಾಳೆ. ಆ ಕಲ್ಲುಗಳು ಇಂದಿಗೂ ದೇವಸ್ಥಾನದ ಆವರಣದಲ್ಲಿರುವ ಸಿದ್ದೇಶ್ವರ ಸ್ವಾಮಿಯ ದೇಗುಲದ ಬಳಿ ಇವೆ ಎಂದು ಹೇಳಲಾಗುತ್ತದೆ. ಇವರನ್ನು ಕಳ್ಳಪ್ಪ ಎಂದೇ ಕರೆಯುತ್ತಾರೆ. ಈ ಘಟನೆಯು ಧರ್ಮವನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ಶಿಕ್ಷಿಸಲು ದೇವಿ ಸದಾ ಜಾಗೃತಳಾಗಿರುತ್ತಾಳೆ ಎಂಬುದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ. ಈಗ ಬರೋಣ ಇಡೀ ಜಗತ್ತಿನ ಗಮನ ಸೆಳೆಯುವ ಹಾಸನಾಂಬ ದೇಗುಲದ ಆ 3 ಮಹಾಪವಾಡಗಳ ಬಗ್ಗೆ. ಈ ದೇವಸ್ಥಾನವನ್ನು ವರ್ಷಕ್ಕೊಮ್ಮೆ ಆಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ತೆರೆಯಲಾಗುತ್ತದೆ ಮತ್ತು ಬಲಿಪಾಡ್ಯಮಿಯ ದಿನ ಮುಚ್ಚಲಾಗುತ್ತದೆ. ಸುಮಾರು 8 ರಿಂದ 10 ದಿನಗಳ ಕಾಲ ಮಾತ್ರ ತಾಯಿ ದರ್ಶನ ಭಾಗ್ಯ ಸಿಗುತ್ತದೆ. ಬಾಗಿಲು ಮುಚ್ಚುವ ಮುನ್ನ ದೇವಿಗೆ ಪೂಜೆ ಸಲ್ಲಿಸಿ 3 ವಸ್ತುಗಳನ್ನು ಗರ್ಭಗುಡಿಯೊಳಗೆ ಇಟ್ಟು ಹೋಗುತ್ತಾರೆ. ಮೊದಲನೇ ಪವಾಡ, ನಂದಾದೀಪ. ದೇವಿಯ ಮುಂದೆ ಒಂದು ಹಣತೆಯಲ್ಲಿ ಎಣ್ಣೆ ಮತ್ತು ಬತ್ತಿ ಹಾಕಿ ದೀಪವನ್ನು ಹಚ್ಚಲಾಗುತ್ತದೆ. ಬರೋಬ್ಬರಿ 1 ವರ್ಷದ ನಂತರ ದೇವಸ್ಥಾನದ ಬಾಗಿಲು ತೆರೆದಾಗ ಆ ದೀಪ ಆರದೆ ಜ್ವಲಂತವಾಗಿ ಉರಿಯುತ್ತಿರುತ್ತದೆ. ಇದು ದೇವಿಯ ಜೀವಂತಿಕೆಯ ಮತ್ತು ಶಾಶ್ವತ ಅಸ್ತಿತ್ವದ ಸಂಕೇತವಾಗಿದೆ. ಎರಡನೆಯ ಪವಾಡ, ಬಾಡದ ಪುಷ್ಪ. ದೇವಿಯ ಹುತ್ತದ ಮೇಲೆ ಅಲಂಕರಿಸಿದ ಹೂವುಗಳು 1 ವರ್ಷದ ನಂತರವೂ ಸ್ವಲ್ಪವೂ ಬಾಡದೆ ಅಂದೇ ಇಟ್ಟಂತೆ ತಾಜವಾಗಿರುತ್ತವೆ. ಭಕ್ತರ ನಂಬಿಕೆಯನ್ನು ಗಟ್ಟಿಗೊಳಿಸುವ ಮತ್ತೊಂದು ಅದ್ಭುತವಿದು. ಮೂರನೇ ಪವಾಡ, ಬಿಸಿಯಾದ ಅನ್ನ ನೈವೇದ್ಯ. ದೇವಿಗೆ ನೈವೇದ್ಯವಾಗಿ ಅರ್ಪಿಸಿದ ಅನ್ನ 1 ವರ್ಷದ ನಂತರವೂ ಕೆಡದೆ ಬಿಸಿಯಾಗಿಯೇ ಇರುತ್ತದೆ. ವಿಜ್ಞಾನಕ್ಕೂ ನಿಲುಕದ ಈ ಪವಾಡಗಳು ಹಾಸನಾಂಬೆಯ ಮಹಿಮೆಯನ್ನು ಜಗತ್ತಿಗೆ ಸಾರುತ್ತವೆ.
ಈ 3 ಪವಾಡಗಳನ್ನು ಕಣ್ಣಾರೆ ಕಾಣಲೆಂದೇ ಲಕ್ಷಾಂತರ ಭಕ್ತರು ಜಾತ್ರೆಯ ಸಮಯದಲ್ಲಿ ಹಾಸನಕ್ಕೆ ಬರುತ್ತಾರೆ. ಈ ದೇಗುಲದ ಇತಿಹಾಸವನ್ನು ಕೆದಕಿದರೆ ಇದು ಹೊಯ್ಸಳರ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಸುಮಾರು 12ನೇ ಶತಮಾನದಲ್ಲಿ ಅಂದಿನ ಹೊಯ್ಸಳ ಅರಸನಾದ ಕೃಷ್ಣಪ್ಪ ನಾಯಕ ಎಂಬ ಅಧಿಕಾರಿಯಿಂದ ಈ ದೇಗುಲ ನಿರ್ಮಾಣವಾಯಿತು ಎಂದು ಇತಿಹಾಸ ಹೇಳುತ್ತದೆ. ದೇಗುಲವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಇಲ್ಲಿನ ಗರ್ಭಗುಡಿಯಲ್ಲಿ ಯಾವುದೇ ವಿಗ್ರಹವಿಲ್ಲ. ಬದಲಿಗೆ ದೇವಿಯು ನೆಲೆಸಿದ್ದಾಳೆ ಎಂದು ನಂಬಲಾದ ಹುತ್ತವನ್ನೇ ಹಾಸನಾಂಬೆಯ ಸ್ವರೂಪವಾಗಿ ಪೂಜಿಸಲಾಗುತ್ತದೆ. ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಸಮಯದಲ್ಲಿ ಈ ಹುತ್ತಕ್ಕೆ ಕಣ್ಣು, ಮೂಗು, ಬಾಯಿ ಇಟ್ಟು ಸೀರೆ ಮತ್ತು ಆಭರಣಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ದೇಗುಲದ ಆವರಣದಲ್ಲಿ ಸಿದ್ದೇಶ್ವರ, ಕಳ್ಳಪ್ಪ, ಚನ್ನಕೇಶವ ಸ್ವಾಮಿಯ ಸನ್ನಿಧಿಗಳು ಇವೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದೊಂದು ಶಕ್ತಿ ಕೇಂದ್ರ. ಸ್ನೇಹಿತರೆ, ಸಪ್ತಮಾತೃಕೆಯರ ಆಗಮನದಿಂದ ಕಲ್ಲಾದ ಸೊಸೆಯ ಕರುಣಾಜನಕ ಕಥೆಯವರೆಗೆ, ವರ್ಷವಿಡೀ ಉರಿಯುವ ನಂದಾದೀಪದ ಪವಾಡದವರೆಗೆ ಹಾಸನಾಂಬೆಯ ಪ್ರತಿಯೊಂದು ಅಧ್ಯಾಯವು ನಮ್ಮನ್ನು ವಿಸ್ಮಯಗೊಳಿಸುತ್ತದೆ. ಆಕೆ ಕರುಣಾಮಯಿ, ಪ್ರಸನ್ನವದನೆ, ಅದೇ ಸಮಯದಲ್ಲಿ ದುಷ್ಟರನ್ನು ಶಿಕ್ಷಿಸುವ ಶಕ್ತಿ ಸ್ವರೂಪಿಣಿ. ಹಾಸನಾಂಬ ಜಾತ್ರೆ ಎಂದರೆ ಅದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ಇಡೀ ಹಾಸನ ಜಿಲ್ಲೆಯ ಜನರ ಭಾವನೆಯ ಪ್ರತೀಕ, ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರ ಬಿಂದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಹಾಸನಾಂಬೆಯ ಈ ಅದ್ಭುತ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನೀವು ಎಂದಾದರೂ ಹಾಸನಾಂಬ ಜಾತ್ರೆಗೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ.